ಎಲ್ಲರಿಗೂ ನಮಸ್ತೆ. ಶ್ರೀ ಮಹಾತಪಸ್ವಿ ಫೌಂಡೇಶನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಆತ್ಮೀಯರೇ, ನಮ್ಮ ಸಂಸ್ಥೆಗೆ ನಿಮ್ಮ ಬೆಂಬಲವಿರಲಿ. ಈ ಹಿಂದಿನ ವಿಡಿಯೋದಲ್ಲಿ ನೀವು ನಮ್ಮ ರಾಷ್ಟ್ರಗೀತೆಯಾದಂತಹ ಜನಗಣಮನದ ಬಗ್ಗೆ, ಅದರ ಮಹತ್ವದ ಬಗ್ಗೆ, ಅದರ ಅದ್ಭುತ ವಿಚಾರಗಳ ಬಗ್ಗೆ ಮತ್ತು ನಿಯಮಗಳ ಬಗ್ಗೆ ನೀವೆಲ್ಲ ಕೂಡ ತಿಳ್ಕೊಂಡ್ರಿ ಅಲ್ವಾ? ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದು ನಮ್ಮ ಗೀತೆಯಾದಂತಹ ವಂದೇ ಮಾತರಂ ಅನ್ನುವಂತಹ ಹಾಡಿನ ಹಿನ್ನೆಲೆ ಏನು, ಅದು ಹೇಗೆ ರಚನೆ ಆಯಿತು, ಅದರ ಹಿಂದಿರುವ ಕೆಲವು ಅದ್ಭುತ ಮಾಹಿತಿಯನ್ನು ನಾವೆಲ್ಲ ಕೂಡ ತಿಳ್ಕೊಳ್ಳೋಣಂತೆ. ಆತ್ಮೀಯರೇ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ವಂದೇ ಮಾತರಂ ಹಾಡನ್ನ ಅಥವಾ ಗೀತೆಯನ್ನ ಬರೆದವರು ಪಶ್ಚಿಮ ಬಂಗಾಳದ ಒಬ್ಬ ಶ್ರೇಷ್ಠ ಕವಿ ಬಂಕಿಮಚಂದ್ರ ಚಟರ್ಜಿ ಅವರು ಈ ಹಾಡನ್ನ ಬರಿಬೇಕಾದ್ರೆ ಒಂದು ವಿಶೇಷವಾದಂತ ಪ್ರಸಂಗ ಎದುರಾಗತ್ತೆ. ಆ ಪ್ರಸಂಗ ಏನಪ್ಪಾ ಅಂತಂದ್ರೆ, ಅವರು ಆನಂದ ಮಠ ಎನ್ನುವಂತ ಒಂದು ಕಾದಂಬರಿಯನ್ನ ಬರಿತಾ ಇರ್ತಾರೆ. ಆ ಕಾದಂಬರಿಯನ್ನ ಬರೆಯುವಂತ ಸಂದರ್ಭದಲ್ಲಿ ಆ ಕಾದಂಬರಿಯ ಮಧ್ಯದಲ್ಲಿ ಈ ಹಾಡನ್ನ ಅಂದ್ರೆ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಎನ್ನುವಂತ ಹಾಡನ್ನ ಕಾದಂಬರಿಯ ಮಧ್ಯದಲ್ಲಿ ಬರೆದು ಪ್ರಕಟ ಮಾಡ್ತಾರೆ. ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ಶುಭ್ರಜೋತ್ಸ್ನಾ ಪುಲಕಿತಯಾಮಿನೀ ಕುಲ್ಲಕುಸುಮಿತ ದ್ರುಮದಲ ಶೋಭಿನೀ ಸುಹಾಸಿನಿ ಸುಮಧುರ ಭಾಷಿಣಿ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಈ ಗೀತೆಯನ್ನ 1996ರಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಮೊಟ್ಟ ಮೊದಲ ಬಾರಿಗೆ ಕಲ್ಕತ್ತಾದಲ್ಲಿ ಒಂದು ಕಾಂಗ್ರೆಸ್ ಅಧಿವೇಶನ ನಡೀತಾ ಇರುತ್ತೆ. ಆ ಸಂದರ್ಭದಲ್ಲಿ ಇವರು ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ಹಾಡನ್ನ ಮೊಟ್ಟ ಮೊದಲ ಬಾರಿಗೆ ಅವರು ಹಾಡ್ತಾರೆ. ನಿಮಗೆ ಒಂದು ವಿಷಯ ಏನಪ್ಪಾ ಅಂತಂದ್ರೆ, 1950ರಲ್ಲಿ ಒಂದು ನಿರ್ಧಾರ ಆಗತ್ತೆ. ಏನ್ ನಿರ್ಧಾರ ಆಗತ್ತೆ ಅಂತಂದ್ರೆ, ಈ ವಂದೇ ಮಾತರಂ ಹಾಡಿನ ಮೊದಲ 2 ಭಾಗಗಳೇನಿದೆ ಅಂದ್ರೆ ಮೊದಲ 2 ಪ್ಯಾರಾಗಳೇನಿದೆ, ಆ ಮೊದಲ 2 ಪ್ಯಾರಾಗಳನ್ನ ಅಧಿಕೃತವಾಗಿ ಗಣರಾಜ್ಯದ ರಾಷ್ಟ್ರೀಯ ಗಾನ ಎನ್ನುವಂತ ಸ್ಥಾನವನ್ನ ನೀಡ್ತಾರೆ. ಆದರೆ ಅದು ಮುಂದುವರಿಯೋದಿಲ್ಲ, ಅದು ಅಲ್ಲಿಗೆ ನಿಂತು ಹೋಗುತ್ತೆ. ನಿಮಗೆ ಮತ್ತೊಂದು ವಿಷಯ ಗೊತ್ತಾ? ಬಂಕಿಮಚಂದ್ರ ಚಟರ್ಜಿ ಅವರು ಈ ಒಂದು ಗೀತೆಯನ್ನ ಅಂದ್ರೆ ವಂದೇ ಮಾತರಂ ಎನ್ನುವಂತಹ ಗೀತೆಯನ್ನ ಬರೆದಂತಹ ಸ್ಥಳ ಯಾವುದು ಅಂತಂದ್ರೆ, ಹೂಗ್ಲಿ ಎನ್ನುವಂತಹ ಒಂದು ನದಿಯ ತಟದಲ್ಲಿ ಈ ಹಾಡನ್ನ ಅವರು ಬರೀತಾರೆ. ಆ ನದಿಯ ತಟದಲ್ಲಿ ನಿಂತು ಪ್ರಕೃತಿ ಸೌಂದರ್ಯವನ್ನ ಸವಿತ ಆನಂದ ಮಠ ಎನ್ನುವಂತಹ ಕಾದಂಬರಿಯ ಮಧ್ಯದಲ್ಲಿ ಈ ವಂದೇ ಮಾತರಂ ಅನ್ನುವಂತಹ ಹಾಡನ್ನ ಅವರು ರಚನೆಯನ್ನ ಮಾಡ್ತಾರೆ. ರಚನೆಯನ್ನ ಮಾಡಿದ ನಂತರ ಆ ಹಾಡಿಗೆ ಮೊಟ್ಟ ಮೊದಲನೇ ಬಾರಿಗೆ ಸಂಗೀತ ನಿರ್ದೇಶನವನ್ನ ಮಾಡಿದವರು ಯಾರು ಅಥವಾ ಸಂಗೀತವನ್ನ ಸಂಯೋಜಿಸಿದವರು ಯಾರಪ್ಪ ಅಂತಂದ್ರೆ, ಪಶ್ಚಿಮ ಬಂಗಾಳದ ಅತ್ಯಂತ ಖ್ಯಾತ ಒಬ್ಬ ಸಂಗೀತಗಾರರಾದಂತಹ ಜದುನಾಥ್ ಭಟ್ಟಾಚಾರ್ಯ ಅನ್ನುವಂತಹವರು ಈ ಹಾಡಿಗೆ ಮೊಟ್ಟ ಮೊದಲನೇ ಬಾರಿಗೆ ಸಂಗೀತವನ್ನ ಸಂಯೋಜಿಸ್ತಾರೆ. ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ನಮ್ಮ ರಾಷ್ಟ್ರಗೀತೆಯನ್ನ ಬರೆದಂತಹ ರವೀಂದ್ರನಾಥ್ ಟ್ಯಾಗೋರ್ ಅವರು ಬಂಕಿಮಚಂದ್ರ ಚಟರ್ಜಿ ಅವರನ್ನ ವಿಶ್ವಕವಿ ಅಂತ ಹೇಳಿ ಘೋಷಣೆ ಮಾಡ್ತಾರೆ. ಅಷ್ಟು ಅದ್ಭುತವಾಗಿ ಸಾಹಿತ್ಯವನ್ನ ಅವರು ಬರೆದಿರ್ತಾರೆ ಅಂತ ಹೇಳಿ. ನಿಮಗೆಲ್ಲ ಗೊತ್ತಿರಲಿ, ಭಾರತಕ್ಕೆ ಸ್ವತಂತ್ರ ಬಂದಿದ್ದು ಕೇವಲ ಸತ್ಯಾಗ್ರಹ ಉಪವಾಸದಿಂದ ಮಾತ್ರ ಅಲ್ಲ, ಅನೇಕ ವೀರಾದಿ ವೀರರ, ಅನೇಕ ಸೈನಿಕರ, ಅನೇಕ ಸ್ವತಂತ್ರ ಹೋರಾಟಗಾರರ ಪ್ರಾಣ ತ್ಯಾಗದಿಂದ. ಇಂತಹ ಅನೇಕ ಸ್ವತಂತ್ರ ಹೋರಾಟಗಾರರು ನೇಣುಗಂಬಕ್ಕೆ ಕುತ್ತಿಗೆಯನ್ನ ಒಡ್ಡುವಾಗ ಅವರ ಬಾಯಲ್ಲಿ ಬರ್ತಿದ್ದಂತಹ ಒಂದೇ ಒಂದು ಮಾತು ಅಂತಂದ್ರೆ ಅದುವೇ ವಂದೇ ಮಾತರಂ ಅನ್ನುವಂತಹದ್ದು. ಅಷ್ಟು ಪ್ರಸಿದ್ಧಿಯನ್ನ ಪಡೆದಿತ್ತು ಈ ಹಾಡು ಅನ್ನುವಂತಹದ್ದು. ನಿಮಗೆ ಇನ್ನೊಂದು ವಿಷಯ ಗೊತ್ತಿರಲಿ ಸ್ನೇಹಿತರೆ, ಯಾವಾಗ ಎಲ್ಲ ಸ್ವತಂತ್ರ ಹೋರಾಟಗಾರರು ಈ ವಂದೇ ಮಾತರಂ ಅನ್ನುವಂತಹ ಹಾಡನ್ನ ಅಥವಾ ಘೋಷಣೆಯನ್ನ ಕೂಗ್ತಾ ಇರ್ತಾರೆ, ಇದನ್ನ ನೋಡಿದಂತಹ ಬ್ರಿಟಿಷ್ ಅಧಿಕಾರಿಯಾದಂತಹ ಲಾರ್ಡ್ ಕರ್ಜನ್ ಅವರು ಈ ಹಾಡನ್ನ ನಿಷೇಧ ಮಾಡ್ತಾರೆ. ಯಾರು ಕೂಡ ಈ ವಂದೇ ಮಾತರಂ ಹಾಡನ್ನ ಹಾಡುವಂತೆ ಇಲ್ಲ ಅಂತ ಹೇಳಿ ನಿಷೇಧ ಮಾಡ್ತಾರೆ. ಯಾವಾಗ ಬ್ರಿಟಿಷ್ ಅಧಿಕಾರಿ ಈ ಹಾಡನ್ನ ನಿಷೇಧ ಮಾಡ್ತಾರೋ ಅದಾದ ನಂತರ ಈ ಹಾಡು ಮತ್ತಷ್ಟು ಜನಪ್ರಿಯತೆಯನ್ನುಗೊಳ್ಳುತ್ತೆ. ಮತ್ತೆ ಎಲ್ಲ ಸ್ವತಂತ್ರ ಹೋರಾಟಗಾರರ, ಎಲ್ಲ ಸೇನಾನಿಗಳ ಬಾಯಲ್ಲಿ ಈ ವಂದೇ ಮಾತರಂ ಅನ್ನುವಂತಹ ಹಾಡು ಪದೇ ಪದೇ ಬರ್ತಾ ಇರುತ್ತೆ ಅನ್ನುವಂತಹದ್ದು. ನಿಮಗೆ
ಮತ್ತೊಂದು ವಿಶೇಷವಾದಂತಹ ಮಾಹಿತಿ ಏನಪ್ಪಾ ಅಂತಂದ್ರೆ, ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ನಮ್ಮ ಧ್ವಜದ ಮೇಲೆ ಅಂದ್ರೆ ನಮ್ಮ ರಾಷ್ಟ್ರ ಧ್ವಜದ ಮೇಲೆ ಈ ಒಂದೇ ಮಾತರಂ ಎನ್ನುವಂತಹ ಬರಹವನ್ನ ದೇವನಾಗರಿ ಎನ್ನುವಂತಹ ಲಿಪಿಯಲ್ಲಿ ಅದನ್ನ ಬರೆದು ಆ ಧ್ವಜವನ್ನ ಹಾರಿಸಲಾಗ್ತಾ ಇತ್ತು. ಅಂದ್ರೆ ಸ್ವತಂತ್ರ ಹೋರಾಟ ಸಮಯದಲ್ಲಿ ಇದ್ದಂತಹ ಒಂದು ಧ್ವಜ ಏನಿತ್ತು, ಆ ಧ್ವಜದ ಮೇಲೆ ಈ ಒಂದೇ ಮಾತರಂ ಎನ್ನುವಂತಹ ಅಕ್ಷರವನ್ನ ಬರಹವನ್ನ ಬರೆದು ಆ ಧ್ವಜವನ್ನ ಹಿಡಿದು ಎಲ್ಲ ಸ್ವತಂತ್ರ ಹೋರಾಟಗಾರರು ಕೂಡ ಸಂಗ್ರಾಮಕ್ಕೆ ಇಳಿತಾ ಇದ್ರು ಅನ್ನುವಂಥದ್ದು. 1906ರಲ್ಲಿ ಬಂಗಾಳದಲ್ಲಿ ಒಂದೇ ಮಾತರಂ ಎನ್ನುವಂತಹ ಒಂದು ಆಂಗ್ಲ ಭಾಷೆಯ ಪತ್ರಿಕೆ ಕೂಡ ಪ್ರಾರಂಭ ಆಗತ್ತೆ. ಅಂದ್ರೆ ಈ ಒಂದೇ ಮಾತರಂ ಅನ್ನುವಂತಹ ಶೀರ್ಷಿಕೆನ ಇಟ್ಟುಕೊಂಡು ಒಂದು ಆಂಗ್ಲ ಭಾಷೆಯ ಒಂದು ಪತ್ರಿಕೆಯನ್ನ ಕೂಡ ಪ್ರಾರಂಭ ಮಾಡ್ತಾರೆ. ಅಂದ್ರೆ ಅಷ್ಟು ಪ್ರಸಿದ್ಧಿಯನ್ನ ಈ ಹಾಡು ಪಡೆದಿತ್ತು ಅನ್ನುವಂಥದ್ದು ನಿಮ್ಮೆಲ್ಲರ ಗಮನಕ್ಕಿರ್ಲಿ. ಈ ಹಾಡನ್ನ ಯಾವ ರಾಗದಲ್ಲಿ ಮೊದಲು ಸಂಯೋಜನೆ ಮಾಡಲಾಗಿತ್ತು ಅದು ನಿಮಗೆ ಗೊತ್ತಾ? ಸಂಗೀತದಲ್ಲಿ ಅನೇಕ ರಾಗಗಳಿವೆ, ಸಂಗೀತದಲ್ಲಿ ಅನೇಕ ವಿಧಾನಗಳಿವೆ. ಹಾಗಾದ್ರೆ ಈ ಒಂದೇ ಮಾತರಂ ಹಾಡನ್ನ ಮೊಟ್ಟ ಮೊದಲ ಬಾರಿಗೆ ಕಾಫಿ ಎನ್ನುವ ರಾಗದಲ್ಲಿ ಅದನ್ನ ಹಾಡಲಾಯಿತು. ನಂತರ ಅದನ್ನ ಸಾರಂಗ ಮತ್ತು ವಿವಿಧ ರಾಗಗಳಲ್ಲಿ ಆ ಹಾಡನ್ನ ಸಂಯೋಜನೆ ಮಾಡಿ ಹಾಡಲಾಯಿತು. ಅನೇಕ ರೀತಿಯಾದಂತಹ ವಿಶ್ವ ಪ್ರಸಿದ್ಧಿಯನ್ನ ಪಡೆದಂತಹ ಹಾಡು ಒಂದೇ ಮಾತರಂ ಹಾಡಾಯಿತು. ತದನಂತರ ಇವತ್ತು ಎಲ್ಲಿ ನೋಡಿದ್ರು ಕೂಡ ಈ ಒಂದೇ ಮಾತರಂ ಹಾಡು ಮಾರ್ಧನಿಸವಾಗತ್ತೆ. ಬಹುಶಃ ಈ ಒಂದೇ ಮಾತರಂ ಹಾಡು ರಾಷ್ಟ್ರಗೀತೆ ಆಗ್ಬೇಕಾಯ್ತು, ಆದ್ರೆ ಅನೇಕ ರಾಜಕೀಯ ಒತ್ತಡಗಳು, ಅನೇಕ ರಾಜಕೀಯ ಕಾರಣಗಳಿಂದಾಗಿ ಈ ಹಾಡನ್ನ ರಾಷ್ಟ್ರಗೀತೆಯನ್ನಾಗಿ ಮಾಡದೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದಂತಹ ಅದ್ಭುತವಾದಂತಹ ಗೀತೆಯನ್ನ ರಾಷ್ಟ್ರಗೀತೆ ಹೇಳಿ ಘೋಷಣೆಯನ್ನ ಮಾಡಿದ್ರು. ಹಾಗಾದ್ರೆ ಈ ಒಂದೇ ಮಾತರಂ ಹಾಡು ಹೇಗೆ ಸೃಷ್ಟಿಯಾಯಿತು, ಅದು ಯಾವ್ಯಾವ ಸಂದರ್ಭದಲ್ಲಿ ಉಪಯೋಗ ಆಯಿತು, ಆ ಒಂದೇ ಮಾತರಂ ಅನ್ನುವಂತಹ ಹಾಡಿನಿಂದ ಏನೆಲ್ಲ ಕ್ರಾಂತಿಗಳಾಯಿತು ಅಂತ ನೀವು ತಿಳ್ಕೊಂಡ್ರಲ್ಲ. ಮುಂದಿನ ಭಾಗದಲ್ಲಿ ನಮ್ಮ ರಾಷ್ಟ್ರ ಧ್ವಜದ ಬಗ್ಗೆ ನಾವೆಲ್ಲ ಕೂಡ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನೀವೆಲ್ಲ ನಮ್ಮ ಸಂಸ್ಥೆಯನ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲರಿಗೂ ಕೂಡ ಪ್ರೋತ್ಸಾಹಿಸಿ. ಧನ್ಯವಾದಗಳು.